One normal night, one rich family house. Next morning, shocking truth. ಇದು ಸಿಂಪಲ್ ಮರ್ಡರ್ ಕೇಸ್ ಅಲ್ಲ, ಇಂಡಿಯಾನೇ ಶಾಕ್ ಮಾಡಿದ ಒಂದು ಮಿಸ್ಟ್ರಿ ಕೇಸ್. ಈ ವಿಡಿಯೋ ಫುಲ್ ಕಂಪ್ಲೀಟ್ ನೋಡಿ, ಬಿಕಾಸ್ ಟ್ರೂತ್, ಲೈಸ್, ಮೀಡಿಯಾ ಟ್ರಯಲ್, ಜಸ್ಟಿಸ್ ಎಲ್ಲ ಇದೆ. 2008 May 16th ಕೇಸ್, ನೋಯ್ಡಾ, ಉತ್ತರ ಪ್ರದೇಶ್. 14-year-old ಗರ್ಲ್ ಆರುಷಿ ತಲ್ವಾರ್. ಅವಳು ತನ್ನ ಪೋಷಕರಾದಂಥ ರಾಜೇಶ್ ತಲ್ವಾರ್ ಮತ್ತು ನಪೂರ ತಲ್ವಾರ್ ಅವ್ರ ಜೊತೆ ವಾಸವಾಗಿರ್ತಾಳೆ. ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಹೇಮರಾಜ್ ನೇಪಾಳ ಮೂಲದವನು. ಬೆಳಿಗ್ಗೆ ಎದ್ದು ನೋಡಿದಾಗ ಆರುಷಿ ಶವ ಅವಳ ಬೆಡ್ ಮೇಲಿತ್ತು. ಅವಳ ಗಂಟಲನ್ನು ಕತ್ತರಿಸಿದ್ರು, ಆದರೆ ಡೋರ್ ಒಳಗಿಂದ ಲಾಕ್ ಆಗಿತ್ತು. ಮೊದಲು ಎಲ್ರಿಗೂ ಅನಿಸ್ತಿದ್ದು ಹೇಮರಾಜನನ್ನು ಕೊಲೆ ಮಾಡಿದ್ದಾನೆ ಅಂತ. ಆದರೆ ನೆಕ್ಸ್ಟ್ ಡೇ ಮನೆಯ ಟೆರೆಸ್ ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಹೇಮರಾಜ್ ಶವನು ಪತ್ತೆ ಆಗಿತ್ತು. ಅದೇ ರೀತಿ ಅವನ ಗಂಟಲು ಕೂಡ ಸೇರಿದ್ರು. ಒಂದು ಕ್ವಶನ್ ಮಾರ್ಕ್ ಬರುತ್ತೆ, ಹಾಗಾದರೆ ಹೇಮರಾಜು ಕೊಲೆ ಮಾಡಿದ, ಮತ್ತೆ ಕೊಲೆ ಮಾಡಿದ್ಯಾ? ಪೊಲೀಸ್ ಮಾಡಿದಂಥ ಕೆಲವು ಎಡವಟ್ಟುಗಳೇನೆಂದರೆ, ಕ್ರೈಮ್ ಸೀನ್ಸ್ನ ಸರಿಯಾಗಿ ಸೇವ್ ಮಾಡಲಿಲ್ಲ, ಫಾರೆನ್ಸಿಕ್ ಸಾಕ್ಷಿ ನಾಶವಾಗಿತ್ತು, ಊಹೆ ಮೇಲೆ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿದ್ರು. ಪೊಲೀಸ್ ಒಬ್ಬರ ಮೇಲೊಬ್ಬರು ಆರೋಪ ಆಗ್ತಾ ಇದ್ರು, ಆದರೆ ಸತ್ಯ ಮಾತ್ರ ದೂರ ಆಗ್ತಾನೇ ಬಂತು. ಕೆಲವು ದಿನಗಳ ನಂತರ ಪೊಲೀಸ್ ಮತ್ತು ಮೀಡಿಯಾ ಗಮನ ಪೋಷಕರ ಮೇಲೆ ಬಂತು. ಆರೋಪ ಏನಂದರೆ, ಆರುಷಿ ಮತ್ತು ಹೇಮರಾಜ್ನ ಸಂಬಂಧದ ಬಗ್ಗೆ. ಅದನ್ನು ಪೋಷಕರು ನೋಡಿದ್ದಾರೆ. ಅದೇ ಕೋಪದಲ್ಲಿ ಅವರು ಕೊಲೆ ಮಾಡಿರ್ಬೋದು ಅನ್ನೋ ಊಹೆ. ಆದರೆ ಇದಕ್ಕೆ ಯಾವುದೂ ಕೂಡ ಸಾಕ್ಷಿ ಇಲ್ಲ. ಇನ್ನು ಮೀಡಿಯಾ ಟ್ರಯಲ್ ಇಲ್ಲಿ ನಡೆದಿದ್ದೇ ಭಯಾನಕ. ಇನ್ನು ಟಿವಿ ಚಾನಲ್ಗಳು ತೀರ್ಪು ಕೊಡೋದಕ್ಕೆ ಶುರು ಮಾಡಿತ್ತು. ಹಂತಕರು ಇವರೇ ಅಂತ ಹೆಡ್ಲೈನ್ಸ್ಗಳು ಹಾಕಿದ್ರು. ಆದರೆ ಸಮಾಜ ಪೋಷಕರನ್ನೇ ಅಪರಾಧಿಗಳು ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ನ್ಯಾಯಾಲಯಕ್ಕಿಂತ ಮುಂಚೆ ಮೀಡಿಯಾದವರು ತೀರ್ಪು ಕೊಟ್ಟಾಗಿತ್ತು. ಇನ್ನು CBI ತನಿಖೆ ಗೊಂದಲ ಜಾಸ್ತಿ ಮಾಡಿತ್ತು. ಕಾರಣ CBI ಕೈಗೆ ಕೊಟ್ಟಾಗ CBI ಒಂದಲ್ಲ ಎರಡಲ್ಲ ವಿಭಿನ್ನ ಥಿಯರಿಗಳನ್ನು ಕೊಟ್ಟಿದ್ರು. ಮೊದಲು ಹೊರಗಿನವರು ಮಾಡಿದ್ದಾರೆ ಅಂತ, ಪೋಷಕರೇ ಮಾಡಿದ್ದಾರೆ ಅಂತ. ತನಿಖೆಯಲ್ಲೇ ತನಿಖೆ ಗೊಂದಲ. ಇನ್ನು ಕೋರ್ಟ್ ತೀರ್ಪು 2013ರಲ್ಲಿ ನ್ಯಾಯಾಲಯ ರಾಜೇಶ್ ಮತ್ತು ನಪೂರ್ಗೆ ಜೀವಾವಧಿ ಶಿಕ್ಷೆನ ಕೊಟ್ಟಿತ್ತು. ದೇಶಾದ್ಯಂತ ಎಲ್ಲಾದರೂ ಶಾಕ್ ಆದರು. ಆದರೆ ಅದು ಹೈಕೋರ್ಟ್ಗೆ ಹೋಗಿತ್ತು. 2017ರಲ್ಲಿ ಅಹಮದಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತು. ಈ ಪ್ರಕರಣಗಳಲ್ಲಿ ಸಾಕ್ಷಿಗಳಿಲ್ಲ, ಊಹೆ ಮೇಲೆ ಶಿಕ್ಷೆ ನೀಡಲಾಗಿದೆ ಅಂತ. ಕೇಸ್ ಕ್ಲೋಸ್. ಇಬ್ಬರು ಖುಲಾಸೆ ಆದರು. ಇವತ್ತಿಗೂ ಎಲ್ರನ್ನೂ ಕಾಡ್ತಿರೋ ಪ್ರಶ್ನೆ ಏನಂದರೆ, ಆರುಷಿ ಮತ್ತು ಹೇಮರಾಜ್ನ ಕೊಂದವರು ಯಾರು? ಹೊರಗಿನವರು ಒಳಗಡೆ ಹೇಗೆ ಬಂದರು? ತನಿಖೆಗಳಲ್ಲಿ ಯಾಕೆ ಇಷ್ಟು ತಪ್ಪು? ಈ ಪ್ರಕರಣ ಇಂದಿಗೂ ಉತ್ತರ ಸಿಗದೇ ಇರುವಂಥ ಒಂದು ಮಿಸ್ಟ್ರಿ. ನನ್ನ ಕೊನೆಯ ಮಾತುಗಳು. ಒಬ್ಬ ಹುಡುಗಿ ತನ್ನ ಮನೆಯಲ್ಲೇ ಸುರಕ್ಷಿತವಾಗಿ ಇರೋಕ್ಕಾಗಲಿಲ್ಲ. ಒಬ್ಬ ತಂದೆ ತಾಯಿ ತನ್ನ ಮಗಳನ್ನು ಕಳೆದುಕೊಂಡು ತಮ್ಮ ಮೇಲೆ ಗೌರವ, ಜೀವನ ಎಲ್ಲವನ್ನು. ಇದು ಕೇವಲ ಮರ್ಡರ್ ಕೇಸ್ ಅಲ್ಲ, ಇದು ನ್ಯಾಯ ವ್ಯವಸ್ಥೆ ನಮಗೆ ಕೇಳೋ ಪ್ರಶ್ನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ರಿಯಲ್ ಸ್ಟೋರೀಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.